ವಿಷ್ಣು ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् श्रीगुरुभ्यो नमः हरिः ಓಂ. ವಂದೇ ವೃಂದಾವನಾಸೀನಂ ಇಂದಿರಾನಂದಮಂದಿರಂ ಉಪೇಂದ್ರಂ ಸಾಂದ್ರಕಾರುಣ್ಯಂ ಪರಾನಂದಂ ವಿಭುಂ ಪರಂ. ಬೃಹನ್ನಾರದೀಯ ಪುರಾಣದ ಮುಂದಿನ ಭಾಗವನ್ನು ಅವಲೋಕನ ಮಾಡೋಣ. ಸಗರನ ಕಥೆ, ಗಂಗೆಯ ಪ್ರಾದುರ್ಭಾವದ ಕಥೆ. ಸೂರ್ಯವಂಶದಲ್ಲಿ ಬಂದ ರಾಜ ಬಾಹು. ಅವನನ್ನು ಬಾಹುಕ ಅಂತಲೂ ಕರೀತಾರೆ. ಆದರೆ ಬಾಹುಕ ಅಂತ ಬೇರೆ ಅನೇಕ ರಾಜರಿರುವುದರಿಂದ ಇವನನ್ನು ಬಾಹು, ವೃಕನ ಮಗ, ವೃಕ ಅನ್ನುವ ಒಬ್ಬ ರಾಜ, ಅವನ ಮಗನಾದಂತಹ ಬಾಹು ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ದ. ದೇಶದ ಪ್ರಜೆಗಳು ನೆಮ್ಮದಿಯಿಂದ ಇದ್ದರು, ಧರ್ಮನಿಷ್ಠರಾಗಿದ್ದರು, ಪರಸ್ಪರರಲ್ಲಿ ಅಸೂಯೆ ಇಲ್ಲದೆ ತಮ್ಮ ತಮ್ಮ ಕರ್ತವ್ಯವನ್ನು ತಾವು ನಿರ್ವಹಿಸಿಕೊಳ್ತಾ ದೇಶದ ಹೆಸರು ದೇಶ ವಿದೇಶಗಳಲ್ಲಿ ಪ್ರಸರಣ ಆಗುವುದಕ್ಕೆ ಕಾರಣರಾಗಿದ್ದರಂತೆ. ಅಕೃಷ್ಟಪಕ್ವಾ ಪೃಥಿವೀ ಅಥವಾ ಅಕೃಷ್ಟಪಚ್ಯ ಪೃಥಿವೀ ಫಲಪುಷ್ಪ ಸಮನ್ವಿತ. ದೇಶದಲ್ಲಿ ಒಳ್ಳೆಯ ಕೆಲಸಗಳು ನಡೀತಾ ಇದ್ದಾವೆ, ಪ್ರಜೆಗಳೆಲ್ಲರೂ ಕ್ಷೇಮವಾಗಿ ಧರ್ಮನಿಷ್ಠರಾಗಿದ್ದಾರೆ ಅಂತಾದರೆ ಆಗ ವಾತಾವರಣವು ಕೂಡ ಅದಕ್ಕೆ ಅನುಗುಣವಾಗಿ ಪ್ರಕಾಶಿಸ್ತಾ ಇರ್ತದೆ. ನೆಲವನ್ನು ಉಳದೇ ಹೋದರೂ ಬಿತ್ತಿದ ಬೀಜವನ್ನು ಪಕ್ವವಾಗಿಸುವ, ಚೆನ್ನಾಗಿ ಫಸಲು ಕೊಡ್ತಕ್ಕಂತಹ ಭೂಮಿ ಅನುಕೂಲವಾಗಿತ್ತು. ಅಕೃಷ್ಟಪಚ್ಯ, ಕರ್ಷಣ ಅಂತೇಳಿದರೆ ಉಳುವುದು. ಅಕೃಷ್ಟ ಅಂದರೆ ಕರ್ಷಣ ಮಾಡದೇ ಇದ್ದ ಭೂಮಿಯೂ ಕೂಡ ಪಚನ ಆಗ್ತಾ ಇತ್ತು, ಅಂದರೆ ಒಳ್ಳೆಯ ರೀತಿಯ ಧಾನ್ಯಗಳನ್ನು ಕೊಡ್ತಾ ಇತ್ತು. ಫಲಪುಷ್ಪ ಸಮನ್ವಿತ, ಕಾಡಿನಲ್ಲಿರುವ ವೃಕ್ಷಗಳಲ್ಲಿ ಫಲಪುಷ್ಪಗಳು ಚೆನ್ನಾಗಿ ಬರ್ತಾ ಇದ್ವು. ವವರ್ಷ ವೃಷ್ಟಿಂ ದೇವೇಂದ್ರ ಕಾಲೇ ಕಾಲೇ ಮುನೀಶ್ವರ. ಹೇ ಮುನೀಶ್ವರ, ಕಾಲೇ ಕಾಲೇ ದೇವೇಂದ್ರ ವವರ್ಷ, ಸರಿಯಾದ ಕಾಲದಲ್ಲಿ ಮಳೆಯನ್ನು ಕೂಡ ಸುರಿಸ್ತಾ ಇದ್ದ. ಇಂತಹ ಒಳ್ಳೆಯ ರೀತಿಯ ಪ್ರಜೆಗಳ ರಾಜ್ಯಭಾರವನ್ನು ನಡೆಸ್ತಾ ಇದ್ದ ರಾಜ ಬಾಹು. ಆದರೆ ಅವನ ಮುಂದಿನ ಜೀವನ, ಆ ಕಾಲದಲ್ಲಿ ಸುಮಾರು 15,000 20,000 ವರ್ಷಗಳ ರಾಜ್ಯಭಾರ ನಡೀತಾ ಇದ್ದ ಕಾಲ ಅದು. ಯಾಕಂದರೆ ದಶರಥನ ಕಾಲದಲ್ಲಿ 60,000 ವರ್ಷ ರಾಜ್ಯಭಾರ ದಶರಥ ಮಾಡಿದ್ದಾನೆ. ತ್ರೇತಾಯುಗದ ಕಥೆ. ಬಾಹು ದಶರಥನಿಗಿಂತ ಹಿಂದಿನವ, ಆದ್ದರಿಂದ 1,00,000 ವರ್ಷ ಪರ್ಯಂತ ರಾಜ್ಯಭಾರ ನಡೀತಾ ಇದ್ದ ಕಾಲ. ಒಂದಷ್ಟು ಯೌವನ ಇನ್ನೂ ಆತನಿಗೆ ಸುಮಾರು 25-30 ವರ್ಷ ಇವತ್ತಿನ ಲೆಕ್ಕಾಚಾರದಲ್ಲಿ. ಆ ಲೆಕ್ಕಾಚಾರದಲ್ಲಿ 25,000 30,000 ವರ್ಷ ಅವನಿಗೆ. ಅಂಥ ಕಾಲದಲ್ಲಿ ಅವನಿಗೆ ಅಹಂಕಾರ ಬರಲಿಕ್ಕೆ ಪ್ರಾರಂಭ ಆಯಿತು. ವಿವಾಹವಾಗಿದೆ, ಇನ್ನೂ ಮಕ್ಕಳಾಗಲಿಲ್ಲ. ಆ ಯೌವನ, ಅಧಿಕಾರ ಸ್ಥಾನ, ಒಳ್ಳೆಯ ಸಂಪತ್ತು, ಖಜಾನೆ ತುಂಬಿದೆ. ಅಕ್ಕಪಕ್ಕದ ರಾಜ್ಯಗಳೆಲ್ಲ ಆತನಿಗೆ ಸಾಮಂತ ರಾಜ್ಯಗಳಾಗಿ ಅವನನ್ನು ಚಕ್ರಾಧಿಪತಿಯಿಂದ ಪೂಜಿಸ್ತಾ ಇದ್ದಾರೆ. ಈ ಸ್ಥಿತಿಯಲ್ಲಿ ಅಹಂಕಾರ ಬರುವುದು ವಿಶೇಷ ಏನೂ ಅಲ್ಲ, ತುಂಬ ಜಾಗೃತಿಯಾಗಿರಬೇಕಾದ ಕಾಲ. ಏಕದಾ ತಸ್ಯ ರಾಜ್ಞೋವಿ ಸರ್ವ ಸಂಪದ್ ವಿನಾಶಕೃತ್ ಅಹಂಕಾರೋ ಮಹಾನ್ ಜಜ್ಞೆ ಸಾಸೂಯೋ ಲೋಭಹೇತುಕಃ. ಅಸೂಯ ಸಹಿತವಾದ ಅಹಂಕಾರ ಸಿಕ್ಕಾಬಟ್ಟೆ ಬಂದು ಹೋಯ್ತಂತೆ. ಏಕದ ಅಂದರೆ ಒಂದಾನೊಂದು ಕಾಲದಲ್ಲಿ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ಅವನ ಯೌವನ ಬಂದಂತಹ ಕಾಲದಲ್ಲಿ ಆ ಮಹಾರಾಜನಿಗೆ
ಸಾಸೂಯ ಅಹಂಕಾರ ಮಹಾನ್ ಜಜ್ಞೆ ಎಂಥದ್ದು ಸರ್ವ ಸಂಪತ್ ವಿನಾಶಕೃತ. ಅಹಂಕಾರಕ್ಕೆ ವಿಶೇಷಣ. ಸರ್ವ ಸಂಪತ್ತು ಒಳಗಿದ್ದ ವಿದ್ಯಾಸಂಪತ್ತನ್ನು ನಾಶ ಮಾಡ್ತದೆ, ಔದಾರ್ಯ ಮೊದಲಾದಂತಹ ಲೋಕ ಸಂಪತ್ತನ್ನು ನಾಶ ಮಾಡ್ತದೆ. ಜೊತೆಗೆ ಇನ್ನೊಬ್ಬರು ಬಂದು ತಮ್ಮದ್ದನ್ನು ಹಿಡಿದು ಹೊಡೆದು ತೆಗೊಂಡು ಹೋಗುವ ರೀತಿಯಲ್ಲಿ ಬಾಹ್ಯ ಸಂಪತ್ತುಗಳನ್ನು ನಾಶ ಮಾಡತಕ್ಕಂತಹ ಅಹಂಕಾರ ಅವನಲ್ಲಿ ಆವೇಶಗೊಂಡಿತು. ಅಹಂಕಾರ ತತ್ವಕ್ಕೆ ಅಭಿಮಾನಿ ಅವನನ್ನು ತಪ್ಪು ದಾರಿಯಲ್ಲಿ ಸೆಳೆಯುವ ಕೆಲಸ ಮಾಡಿದ. ಅದರ ಜೊತೆಗೆ ಸಾಸೂಯ ಲೋಭ ಹೇತುಕ. ಮತ್ತೊಬ್ಬರು ತನಗಿಂತ ಏನಾದರೂ ಸ್ವಲ್ಪ ಮೇಲೆ ಬರ್ತಾರೆ ಅಂತಾದರೆ ಅಸೂಯೆ. ಚಿಕ್ಕದಾಗಿ ಒಬ್ಬ ಬೆಳೀತಾ ಇದ್ದಾನೆ ಅಂತಾದರೆ ಅವನನ್ನು ಕುಂಠಿತಗೊಳಿಸುವಂತಹ ಮನಸ್ಥಿತಿ. ಅಧಿಕಾರದಲ್ಲಿದ್ದವರಿಗೆ ಇಂಥದ್ದಿದ್ದರೆ ದೇಶ ಯಾವತ್ತೂ ಉದ್ಧಾರ ಆಗುವುದಿಲ್ಲ, ಪರದೇಶವೂ ಉದ್ಧಾರ ಆಗುವುದಿಲ್ಲ. ವಸುಧೈವ ಕುಟುಂಬಕಂ ಅನ್ನುವ ಭಾವ ಬೇಕು. ನನಗಿಂತ ಮತ್ತೊಬ್ಬರು ಹೆಚ್ಚಾಗಿ ಬೆಳೀಲಿ ಅಂತ ತನ್ನ ದೇಶದ ಒಳಗೆ ವ್ಯಕ್ತಿಗಳನ್ನು ಬೆಳೆಸುವಂತಹ ಮನಸ್ಥಿತಿ ಬೇಕು. ದೇಶದ ಹೊರಗೆ ಅವರನ್ನು ಹಿಡಿತದಲ್ಲೂ ಇಟ್ಟುಕೊಳ್ಬೇಕು, ಅವರನ್ನು ಬೆಳೆಸುವ ಕೆಲಸವನ್ನು ಇವ ಮಾಡಬೇಕು. ಆದರೆ ಇವ ಪ್ರತಿಯೊಬ್ಬರನ್ನು ತುಳಿಯುವ ಕೆಲಸ ಮಾಡುವಂತಹ ಲೋಭಹೇತುಕವಾದ ಅಸೂಯೆ ಇವನನ್ನು ಆವರಿಸಿ ಬಿಟ್ಟಿತು. ಅಹಂ ರಾಜ ಸಮಸ್ತಾನಾಂ ಲೋಕಾನಾಂ ಶಾಸಕೋ ಬಲಿ ಮಯಾ ಕಾರಿಕ್ರತುಚಯ ಮತ್ತ ಪೂಜ್ಯೋಸ್ತಿ ಕಃಪರಃ. ನನಗಿಂತ ಪೂಜ್ಯನಾದ ವ್ಯಕ್ತಿ ಲೋಕದಲ್ಲಿ ಯಾರಿದ್ದಾನೆ? ಎಷ್ಟು ಯಜ್ಞಗಳನ್ನು ಮಾಡಿದ್ದೇನೆ, ಏನು ಕಥೆ. ನಾನು ವಶಪಡಿಸಿಕೊಳ್ಳದೇ ಇದ್ದಂತಹ ಪ್ರದೇಶ ಯಾವುದಿದೆ? ಅಹಂ ರಾಜ ಸಮಸ್ತಾನ ಲೋಕಾನ ಶಾಸಕ. ನಾನು ಹೇಳಿದ ಹಾಗೆ ಪ್ರತಿಯೊಬ್ಬನೂ ಕೇಳ್ತಾನೆ. ನಾನು ಶಾಸನ ಮಾಡ್ತಕ್ಕಂಥವ, ಅನುಶಾಸನ ಮಾಡ್ತಕ್ಕಂಥವ, ಬಲಿಷ್ಠನಿದ್ದೇನೆ. ಹೀಗೆಲ್ಲ ಅವನಿಗೆ ಒಂದು ಅಹಂಕಾರ ಏರುವುದಕ್ಕೆ ಅವನ ಮನಸ್ಥಿತಿ ಹೀಗಿದ್ದದ್ದು ಕಾರಣವಾಯಿತು. ಏವಂ ತಸ್ಯ ಮಹೀಪಸ್ಯ ಅಹಂಕಾರೋ ವಿಮೋಹಕಃ. ಮೋಹಜನಕವಾದಂತಹ ಅಹಂಕಾರ ಅವನನ್ನು ಆವರಿಸಿದೆ. ಇದರಿಂದಾಗಿ ಪ್ರಜೆಗಳ ದೃಷ್ಟಿಯಲ್ಲಿ ಈತ ಚಿಕ್ಕವನಾಗುವುದಕ್ಕೆ ಪ್ರಾರಂಭಿಸಿದ. ಪ್ರಜೆಗಳ ಮಧ್ಯದಲ್ಲಿ ಬೆಳೀತಾ ಇದ್ದ ಒಬ್ಬ ಊರಿನ ನಾಯಕನನ್ನು ಇವ ತುಳಿಯುವ ಕೆಲಸ ಮಾಡ್ತಾನೆ ಅಂತಾದರೆ ಇಂಥವನು ಒಬ್ಬ ರಾಜನು ಅಂತ ಪ್ರಜೆಗಳಿಗೆ ತಾನಾಗಿ ಅನಿಸ್ತದೆ. ಮತ್ತೊಬ್ಬರನ್ನು ಮತ್ತಷ್ಟು ಬೆಳೆಸಬೇಕಲ್ವ ಹಿರಿಯರಾದವರು. ಆದರೆ ಈ ಅಸೂಯಾಸಹಿತವಾದ ಅಹಂಕಾರವುಳ್ಳ ಈತನಿಂದ ರಾಜರು ದೂರವಾಗುವುದಕ್ಕೆ ಶುರು ಮಾಡಿದರು. ರಾಜನ ಕಾರ್ಯಗಳಲ್ಲಿ ಪ್ರಜೆಗಳ ಭಾಗವಹಿಸುವಿಕೆ ಕಡಿಮೆಯಾಯಿತು. ಪ್ರಕೃತಿಯಲ್ಲೂ ಕೂಡ ವಿಕೋಪಗಳು ಕಾಣಿಸಿಕೊಳ್ಳುವುದಕ್ಕೆ ಪ್ರಾರಂಭವಾಯಿತು. ಅಕ್ಕಪಕ್ಕದ ರಾಜರುಗಳಿಗೆ ಈ ವಿಷಯ ಬಹಳ ಮುಖ್ಯವಾಗಿ ಈತನನ್ನು ಬೀಳಿಸುವುದಕ್ಕೆ ಇದೇ ಸಕಾಲ ಅಂತ ಮೊದಲೇ ದೃಷ್ಟಿ ಇದ್ದಂತಹ ಅಕ್ಕಪಕ್ಕದ ರಾಜರುಗಳು ಹೈಹಯಾ ತಾಲಜಂಘಾಶ್ಚ ಬಲಿನಃ ಅರಾತಯ ಅಭವನ್. ಹೈಹಯ ಹೇಹಯ ದೇಶದ ಅರಸರು, ಮುಂದಕ್ಕೆ ಕಾರ್ತವೀರ್ಯಾರ್ಜುನ ಅದೇ ಊರಿನಲ್ಲಿ ಬರುವವ. ತಾಲಜಂಘರು, ಯವನರು, ಇವರೆಲ್ಲ ಈತನ ಪ್ರಬಲ ಶತ್ರುಗಳು. ಈತನ ಈ ಅಸೂಯಾ ಮಹತಿ ಜಾತ ಸರ್ವಲೋಕ ವಿರೋಧಿನಿ. ಈ ಸರ್ವಲೋಕ ವಿರೋಧಿಯಾದ ಅಸೂಯೆ ಈತನಲ್ಲಿ ಜಾಸ್ತಿ ಆಗ್ತಾ ಇದ್ದ ಹಾಗೆ ಈತನನ್ನು ಮಣಿಸಬೇಕು ಅಂತ ಅವರು ತೀರ್ಮಾನಿಸಿದರು. ಜೊತೆಗೆ ಈತನ ದೇಶದ ಒಳಗಿನ ಪ್ರಜೆಗಳು ಕೂಡ ಈತನ ಮೇಲೆ ರುಷ್ಟರಾಗಿದ್ದಾರೆ ಅನ್ನುವ ವಿಷಯ ಗೊತ್ತಾಯಿತು. ಇನ್ನಷ್ಟು ಅವರಿಗೆ ಬಲ ಸೇರಿತು. ಈತನ ಅಹಂಕಾರಕ್ಕೆ ಕಾರಣಗಳನ್ನು ನಮ್ಮನ್ನು ಎಚ್ಚರಿಸುವುದಕ್ಕೋಸ್ಕರ ಹೇಳ್ತಾರೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಮವಿವೇಕಿತ ಏಕೀಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅಸೂಯಾ ಮಹತಿ ಜಾತ ಸರ್ವಲೋಕ ವಿರೋಧಿನಿ ಸ್ವದೇಶ ನಾಶಿನಿ ಪಾಪ ಸರ್ವ ಸಂಪದ್ವಿನಾಶಿನಿ. ಯೌವನಂ ಇದು ಗೊತ್ತಿರುವ ಬಹಳ ಪ್ರಸಿದ್ಧವಾದ ಸುಭಾಷಿತ ಶ್ಲೋಕ. ಬೇರೆ ಪುರಾಣಗಳಲ್ಲೂ ಈ ಶ್ಲೋಕದ ಉಲ್ಲೇಖ ಇದೆ. ಬಾಣಭಟ್ಟ ತನ್ನ ಕಾದಂಬರಿಯಲ್ಲೂ ಈ ಶ್ಲೋಕವನ್ನು ಉಲ್ಲೇಖ ಮಾಡ್ತಾನೆ. ಯೌವನಂ, ಒಬ್ಬ ಮನುಷ್ಯ ಹಾಳಾಗುವುದಕ್ಕೆ, ಅಹಂಕಾರ ಏರುವುದಕ್ಕೆ ಯೌವನ ಸಾಕಾಗ್ತದೆ. ಯೌವನದ ಜೊತೆಗೆ ಧನ ಸಂಪತ್ತಿ, ಕೇವಲ ಧನ ಸಂಪತ್ತು ಅಹಂಕಾರಕ್ಕೆ ಕಾರಣ. ಯೌವನದ ಜೊತೆಗೆ ಅದು ಸೇರಿದರೆ ಧನ ಸಂಪತ್ತಿನ ಜೊತೆಗೆ ಪ್ರಭುತ್ವ, ಅಧಿಕಾರ, ಅವ ಹೇಳಿದ ಹಾಗೆ ಮತ್ತೊಬ್ಬರು ಕೇಳಬೇಕು ಅಂತಕ್ಕಂಥ ಸ್ಥಾನಮಾನಗಳು, ಮೂರು ಒಂದೊಂದು ಸಾಕು. ಪ್ರಭುತ್ವ, ಅದರ ಜೊತೆಗೆ ಅವಿವೇಕ, ಈ ಮೂರೂ ಚೆನ್ನಾಗಿದ್ದು ವಿವೇಕ ಸರಿಯಾಗಿದ್ದರೆ ಮನುಷ್ಯ ಲೋಕದಲ್ಲಿ ಸರ್ವಮಾನ್ಯನಾಗಿ ಬಿಡ್ತಾನೆ. ಆದರೆ ಈ ಮೂರರ ಜೊತೆಗೆ ಅವಿವೇಕ ಸೇರಿತೋ ಏಕೈಕಮಪ್ಯನರ್ಥಾಯ, ಬರೀ ಅವಿವೇಕವೇ ಮನುಷ್ಯನನ್ನು ಅನರ್ಥಕ್ಕೆ ದಬ್ಬಿ ಬಿಡುತ್ತದೆ. ಅಂತರಲ್ಲಿ ನಾಲ್ಕು ಸೇರಿತು ಅಂತಾದರೆ ಕಿಮು ಯತ್ರ ಚತುಷ್ಟಯಂ, ನಾಲ್ಕು ಸೇರಿದರೆ ಏನು ಹೇಳಬೇಕು? ಇನ್ನೊಂದು ಸುಭಾಷಿತ ಇದೆ.
ನಿಜವಾಗಿ ಸ್ವತಃ ಮರ್ಕಟ ಅಂತೆ. ಆ ಮರ್ಕಟನಿಗೆ ಅಂದರೆ ಯಾವತ್ತೂ ಯದ್ವಾತದ್ವ ಇರತಕ್ಕಂಥ ಸ್ವರೂಪ, ಅದಕ್ಕೆ ಒಂದು ಚೇಳು ಕಡಿದಿದೆ ಅಂತೆ. ಮಧ್ಯೆ ವೃಶ್ಚಿಕ ದಂಶನ ಅಂತ. ವೃಶ್ಚಿಕ ದಂಶನ ಮಾತ್ರ ಅಲ್ಲಂತೆ, ಅದರ ಜೊತೆಗೆ ಭೂತ ಸಂಚಾರ ಆಗಿದೆ, ಭೂತಾವೇಶ ಆಗಿದೆ. ಯದ್ವಾ ತದ್ವಾ ಭವಿಷ್ಯತಿ. ಒಂದೊಂದು ಅನರ್ಥಕ್ಕೆ ಹೇತು. ಮರ್ಕಟಸ್ಯ ಸುರಾಪಾನಂ, ಮೊದಲೇ ಸುರಾಪಾನ ಬೇರೆ ಮಾಡಿದೆ. ಮರ್ಕಟ ಸ್ವತಃ ಮಧ್ಯೆ ವೃಶ್ಚಿಕ ದಂಶನಂ ತತ್ರಾಪಿ ಭೂತ ಸಂಚಾರ ಯದ್ವಾ ತದ್ವಾ ಭವಿಷ್ಯತಿ ಅಂತ ಒಂದು ಶ್ಲೋಕ ಇದೆ. ಅದರ ಹಾಗೆ ಇವನಿಗೆಲ್ಲ ಇದೆ. ಈಗ ಅವಿವೇಕ ಜೊತೆಗೆ ಸೇರಿಕೊಂಡಿತು, ಅಸೂಯೆ ಅದರ ಜೊತೆಗೆ ಬಂದುಬಿಟ್ಟಿದೆ. ಈ ಸ್ಥಿತಿಯಲ್ಲಿ ವಿವೇಕಹೀನನಾಗಿದ್ದಾನೆ. ವಿವೇಕಹೀನೇ ಪುರುಷೇ ಯದಿ ಸಂಪತ್ ಪ್ರವರ್ತತೆ ಅತೀವ ಚಂಚಲಾ ಜ್ಞೇಯ ತಟಿನಿ ಶಾರದಿ ವಸ. ವಿವೇಕಹೀನನಾದ ಪುರುಷನಲ್ಲಿ ಸಂಪತ್ತು ಸೇರಿತು ಅಂತಾದರೆ ಅದು ಅತ್ಯಂತ ಚಂಚಲವಾದ ಲಕ್ಷ್ಮಿಯಾಗಿ ಬಿಡ್ತದೆ. ಹೇಗೆ? ಶಾರದಿ ತಟಿನಿ ಇವ, ಶರತ್ಕಾಲದ ಮಿಂಚಿನಂತೆ. ಅದು ಮಳೆಗಾಲದ ಮಿಂಚು ಅಂತ ಹೇಳುವುದಿಲ್ಲ. ವರ್ಷಾಕಾಲ ಮುಗಿದ ಮೇಲೆ ಶರದ್ ಋತು ಪ್ರಾರಂಭ ಆಗ್ತದೆ. ಶರದ್ ಋತುವಿನಲ್ಲಿ ಆಗೊಮ್ಮೆ ಈಗೊಮ್ಮೆ ಮಳೆ ಹೊಡಿತದೆ. ಅದರ ಜೊತೆಗೆ ಕಿಂಚಿದ ಮಿಂಚು ಇರ್ತದೆ, ಸ್ವಲ್ಪ ಮಾತ್ರ ಮಿಂಚು. ಆ ಶರತ್ಕಾಲದ ಮಿಂಚು ಹೇಗೆ ಅತ್ಯಂತ ಚಂಚಲವೋ ಅಲ್ಪಕಾಲಿಕವೋ, ಹಾಗೆ ಈ ಅವಿವೇಕಿಯಲ್ಲಿದ್ದ ಸಂಪತ್ತು ಕೂಡ ಅಲ್ಪಕಾಲಿಕ. ಜೂಜಿಗೆ ಉಪಯೋಗಿಸುವುದಕ್ಕೆ ಪ್ರಾರಂಭ ಮಾಡಿದ. ಸಂತೋಷ, ಈ ಜೀವನವೇ ಸಂತೋಷಪ್ರದ ಅಂತ ಭಾವನೆಯಲ್ಲಿ ಅನುಭವಿಸುವುದಕ್ಕೆ ಪ್ರಾರಂಭಿಸಿದ್ದಾನೆ. ಪ್ರಿಯಾವಾ ತನಯಾವಾಪಿ ಬಾಂಧವಾ ವಾಪ್ಯರಾತಯ ಯೋಸೂಯಾಂ ಗುರುತೇ ನಿತ್ಯಂ ಸಮೀಕ್ಷ್ಯ ಚ ಪರಶ್ರಿಯಂ ಸರ್ವಸ್ವ ಪಕ್ಷಚ್ಛೇದಾಯ ಕುಠಾರೋ ನಾತ್ರ ಸಂಶಯ ಅಸೂಯಾವಿಷ್ಟಮನಸಾಂ ಸದಾ ನಿಷ್ಠುರ ಭಾಷಿಣಾಂ. ಅಸೂಯೆ ಅಹಂಕಾರ ಸೇರಿದರೆ ಅವರ ಮಾತು ತಪ್ಪಾಗಿಬಿಡುತ್ತದೆ. ನಿಷ್ಠುರ, ಮತ್ತೊಬ್ಬರಿಗೆ ಹಿತವಾಗದೇ ಇದ್ದ ಮಾತು ಬಾಯಿಂದ ಬರುವುದಕ್ಕೆ ಪ್ರಾರಂಭ ಆಗ್ತದೆ. ಇಂಥವರು ಅದು ಅವರಿಗೆ ಅವರ ಸಂಪತ್ತೇ ಅವರ ನಾಶಕ್ಕೆ ಕಾರಣ ಆಗಿಬಿಡ್ತದೆ. ಅಸೂಯಾ ಸಂಪನ್ನರಾದ, ಅಹಂಕಾರ ಸಂಪನ್ನರಾದ ವ್ಯಕ್ತಿಗಳದ್ದು ಅವರಲ್ಲಿ ಸಂಪತ್ತಿರುವುದೇ ದೋಷವಾಗಿ ಬಿಡ್ತದೆ. ಆದ್ದರಿಂದಾಗಿ ಇಂತಹ ದುಷ್ಟನ ಮೇಲೆ, ದೌಷ್ಟ್ಯ ಭಾವವನ್ನು ಹೊಂದಿದಂತಹ ವ್ಯಕ್ತಿಯ ಮೇಲೆ ಹೈಹಯ, ತಾಲಜಂಘ ಮೊದಲಾದಂತಹ ಯವನರು ಆಕ್ಷೇಪ ಮಾಡುವುದಕ್ಕೆ ಪ್ರಾರಂಭಿಸಿದರು. ಒಂದೇ ಪ್ರದೇಶಗಳಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸುವುದಕ್ಕೆ ಪ್ರಾರಂಭಿಸಿದರು. ದೇಶದ ಮೂಲೆ ಮೂಲೆಗಳಲ್ಲಿ ಶತ್ರುಗಳು ಹುಟ್ಟಿಕೊಂಡರು. ಅವರೆಲ್ಲ ಒಂದಾದರು, ಪರಸ್ಪರ ಜೊತೆ ಸೇರಿದರು. ಪ್ರಜೆಗಳನ್ನು ಕುಯುಕ್ತಿಗಳಿಂದ ತಮ್ಮ ಜೊತೆಗೆ ಸೇರಿಸಿಕೊಂಡರು. ಈತನ ಮೇಲೆ ಆಕ್ರಮಿಸಿ ಇವನಿಗೆ ನೆಲೆಯಿಲ್ಲದೆ ಇರುವ ಸ್ಥಿತಿಯಲ್ಲಿ ಇವನನ್ನು ಊರಿನಿಂದ ಓಡಿಸಿದರು. ಇವನು ಕಾಡಲ್ಲಿ ಹೋಗಿ ತನ್ನ ಜೀವನವನ್ನು, ಬದುಕನ್ನು ಸಂಪಾದಿಸಬೇಕಾದ ಸ್ಥಿತಿ ಬಂತು. ತಸ್ಯ ಸರ್ವಾಣಿ ನಶ್ಯಂತಿ ಶ್ರೇಯಾಂಸಿ ಮುನಿಸತ್ತಮಾಃ ಅಸೂಯಾ ವರ್ತತೆ ಯಸ್ಮಿನ್ ತಸ್ಯ ವಿಷ್ಣುಃ ಪರಾಂಗುಖಃ ತಸ್ಯ ಶ್ರೇಯಾಂಸಿ ಸರ್ವಾಣಿ ವಿನಶ್ಯಂತಿ ತಥೋ ಧ್ರುವಂ. ಯಾರಲ್ಲಿ ಅಸೂಯೆ ಇರ್ತದೆ ಅವನಿಗೆ ವಿಷ್ಣು ಬೆನ್ನು ಹಾಕಿಬಿಡ್ತಾನೆ. ಭಗವಂತನು ಅವನ ಕಡೆಗೆ ದಯಾದೃಷ್ಟಿಯನ್ನು ಬೀರುವುದಿಲ್ಲ. ಅವನ ಸರ್ವ ಶ್ರೇಯಸ್ಸು ಕೂಡ ನಾಶವಾಗಿ ಬಿಡ್ತದೆ. ಆಪದ ಸಂಭವಂತ್ಯೇವ ಅಹಂಕಾರಂ ತ್ಯಜೇತ್ತತಃ ವಿವೇಕಂ ಹಂತ್ಯಹಂಕಾರ ಅವಿವೇಕೋನುಜೀವಿನಃ. ಅವಿವೇಕಿಯಾದಂತಹ ವ್ಯಕ್ತಿಗೆ ಸರ್ವ ಸಂಪತ್ತು ನಾಶ ಆಗ್ತದೆ. ಆಪತ್ತುಗಳೆಲ್ಲ ಅವನನ್ನು ಆಕ್ರಮಿಸಿ ಬಿಡ್ತಾವೆ. ಅಹಂಕಾರಂ ತ್ಯಜೇತ್ತತಃ. ಆದ್ದರಿಂದ ಅಹಂಕಾರವನ್ನು ಅವಶ್ಯ ತ್ಯಾಗ ಮಾಡಬೇಕು ಅಂತ ನಮಗೆ ಉಪದೇಶ ಇದೆ. ಯಾಕಂದರೆ ಸೂರ್ಯವಂಶದಲ್ಲಿ ಇಂತಹ ಘಟನೆ ನಡೆಯಿತು. ಹೈಹೈಹಿ ತಾಲಜಂಘೈಶ್ಚ ರಿಪುಭಿಸ್ಸಪರಾಜಿತಃ ಸಜಾಯೋ ವಿಪಿನಂಭೇಜೆ ಸಹಸಾ ಭ್ರಷ್ಟ ವಿಷ್ಟಪಃ. ಸಿಂಹಾಸನವನ್ನು ಬಿಟ್ಟು ಕಾಡಿಗೆ ಹೋದ. ತನ್ನ ಪತ್ನಿಯ ಜೊತೆಗೆ ತನ್ನ ನೆರಳಿನ ಹಾಗೆ, ರಾಜ ಎಷ್ಟೇ ದುರಹಂಕಾರಿಯಾದರೂ ಕೂಡ ಅವನ ಒಳಿತಾಗಲಿ ಅಂತ ನಿರಂತರ ವ್ರತಶೀಲಳಾಗಿದ್ದಂತಹ ಯುವತಿಯ ಜೊತೆಗೆ ಆತ ಕಾಡು ಸೇರಬೇಕಾದಂತಹ ಪ್ರಸಂಗ ಬಂತು. ಆದರೆ ಅವಳು ಆ ಹೊತ್ತಿಗೆ ಗರ್ಭಿಣಿಯಾದ ಹೆಂಡತಿಯ ಜೊತೆಗೆ ರಾಜ ಕಾಡಿಗೆ ಹೋಗ್ತಾ ಇರುವುದನ್ನು ನೋಡಿ ಇವರು ಹೆದರಿದ್ರಂತೆ. ಈಕೆಗೆ ಹುಟ್ಟಿದ ಮಗ ಮತ್ತೆ ನಮ್ಮನ್ನು ಸಂಹಾರ ಮಾಡುವುದಕ್ಕೆ ಕಾಡಿನಲ್ಲಿ ಸೇನೆ ಸೇರಿಸಿ ಬಂದರೆ, ಕಾಡಾಡಿ ಮನುಷ್ಯರ ಸೇನೆಯ ಜೊತೆಗೆ ಬಂದರೆ ಇವ ಕಷ್ಟ ಅಂತ ಯೋಚಿಸಿ ಇವರನ್ನು ಕೊಲ್ಲುವುದು ಧರ್ಮ ಅಪರಾಧ ಆಗ್ತದೆ. ಗರ್ಭಿಣಿಯ ಸಂಹಾರ ಅನ್ನೋದೇ ಸಿಂಹಾಸನದಿಂದ ನಮ್ಮನ್ನು ಬೀಳಿಸಿಬಿಡ್ತದೆ. ಆದ್ದರಿಂದ ಗರ್ಭ ಬಿದ್ದು ಹೋಗುವ ಹಾಗೆ ವಿಷವನ್ನು ಕೊಟ್ಟರಂತೆ. ಎಲ್ಲ ಆಯುರ್ವೇದದಲ್ಲಿ ಗರ್ಭವನ್ನು ತೆಗೆಯುವುದಕ್ಕೆ ಬೇಕಾದಂತಹ ಔಷಧಗಳಿದ್ದಾವೆ. ಅದು ಕೂಡ ಒಂದು ಥರದ ವಿಷ, ಗರ್ಭನಾಶಕ ವಿಷ.
ಗರ್ಭನಾಶಕವಾದ ವಿಷವನ್ನು ದತ್ತೋ ಗರೋ ಮಹಾಧೀರೈ ಗರ್ಭಸ್ತಂಭಾಯ ಬೀರುಭಿ. ದತ್ತ ಗರ, ಗರ ಅಂದರೆ ವಿಷ ಅಂತ ಅರ್ಥ. ವಿಷ ಶಬ್ದ, ವಿಷವನ್ನು ಹೇಳ್ತಕ್ಕಂತಹ ಅನೇಕ ಶಬ್ದಗಳಲ್ಲಿ ಗರ ಅನ್ನೋದು ಒಂದು. ಶ್ರೀ ಅನ್ನುವ ಶಬ್ದವು ಕೂಡ ವಿಷವನ್ನು ಹೇಳ್ತದೆ. ಶ್ರೀಕಂಠ ಅಂತ ಹೇಳಿದರೆ ಬರೀ ಕಾಂತಿಯುಳ್ಳ ಕಂಠದವ ಅಂತ ಅರ್ಥ ಅಲ್ಲ, ವಿಷಕಂಠ ಅನ್ನೋ ಅರ್ಥ ಇದೆ ಅದಕ್ಕೆ. ಹಾಗೆ ದತ್ತೋ ಗರ ಮಹಾಧೀರೈಷ್, ಇವರು ಮಹಾಧೀರರು, ಆದರೆ ಭೀರುಭಿ, ಎಲ್ಲಿಯಾದರೂ ಈ ಮಗುವಿನಿಂದ ಸೋಲ್ತೇವೋ ಅಂತ ಹೇಳ್ತಕ್ಕಂಥ ಭಯ. ಮಹಾಧೀರೈಹಿ ಅನ್ನೋದು ಒಂದು ರೀತಿಯಲ್ಲಿ ಕಾಕಸ್ವರದಲ್ಲಿ ಹೇಳಿದ ಶಬ್ದ. ವಿಷವನ್ನು ಕೊಟ್ಟರು, ಆ ಔಷಧಿಯನ್ನು ಉಂಡಂತಹ ಆಕೆ ಇವರ ಒತ್ತಾಯ ಅಂದರೆ ಬಾಯಿ ಹಿಡಿದು ತುರುಕಿದ ಆ ರೀತಿಯ ಔಷಧದ ಜೊತೆಗೆ ತನ್ನ ಗಂಡ, ನಿರ್ವೀರ್ಯನಾದಂತಹ ಗಂಡನ ಜೊತೆಗೆ ತಾನು ಕಾಡಿಗೆ ಓಡಿ ಹೋಗಿದ್ದಾಳೆ. ಕಾಡಿನಲ್ಲಿ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ದಾರೆ. ತೃಷೆಯಾಗಿದೆ. ಒಂದು ದೊಡ್ಡ ಸರೋವರ ಕಂಡಿತು. ಸರೋವರದ ನೀರನ್ನು ಕುಡಿದು ಒಂದು ಸ್ನಾನ ಮಾಡಿ ನೆಮ್ಮದಿ ಮಾಡಿಕೊಳ್ಳುವ ಅಂತ ಹೇಳಿ ತನ್ನ ಪತ್ನಿಯನ್ನು ಮರದ ಅಡಿಯಲ್ಲಿ ವಿಶ್ರಮಿಸುವ ಹಾಗೆ ಕುಳ್ಳಿರಿಸಿ ತಾನು ನೀರಿನಲ್ಲಿ ಬರ್ತಾನೆ. ನೀರಿನ ಹತ್ತಿರ ಬಂದರೆ ನೀರಿನಲ್ಲಿದ್ದ ಪ್ರಾಣಿಗಳೆಲ್ಲ ಇವನನ್ನು ಬೈತಾವೆಂತೆ. ಕ್ಷುತ್ಕ್ಷಾಮಯ ತಯಾಯುಕ್ತ ಗರ್ಭಿಣ್ಯ ಭಾರ್ಯಯಾ ಸಹ ಅವಾಪ ಪರಮಾಂ ತುಷ್ಟಿಂ ತತ್ರ ದೃಷ್ಟ್ವಾ ಮಹತ್ ಸರೋವರವನ್ನು ನೋಡಿದಂತಹ ಆತ ತುಷ್ಟಿಗೊಂಡ ಹಸಿವಿನಿಂದ ಬಳದಿಂದ ಹೆಂಡತಿಯನ್ನು ಮರದಾಡಿಯಲ್ಲಿ ಕುಳ್ಳಿರಿಸಿದ್ದಾನೆ. ಅಸೂಯೋಪೇತ ಮನಸಃ ತಸ್ಯ ಭಾವಂ ನಿರೀಕ್ಷ್ಯ ಚ ಸರೋಗತಾ ವಿಹಂಗಾಸ್ತೆ ಲೀನಾಃ ಚಿತ್ರಮಿದಂ ಜಗುಹು. ಇವನನ್ನು ನೋಡಿದ ಕೂಡಲೇ ಅಡಗಿಕೊಂಡು ಅಂತೆ ಅದರಲ್ಲಿದ್ದ ಹಕ್ಕಿಗಳು ಲೀನಗಳಾಗಿ ವಿಚಿತ್ರವಾದ ಮಾತುಗಳನ್ನು ಆಡಿಕೊಳ್ತಾವಂತೆ. ಎಲ್ಲರೂ ಓಡಿ ಅಹೋ ಕಷ್ಟಂ ಅಹೋ ನೂನಂ, ಬೇಗ ಓಡಿಕೊಂಡು ನಿಮ್ಮ ಗೂಡು ಸೇರಿಕೊಳ್ಳಿ, ಪಾಪ ಕರ್ಮ ಸಮಾಗತಃ, ಪಾಪಿಷ್ಟ ಬಂದು ಬಿಟ್ಟಿದ್ದಾನೆ. ಅಸೂಯೋಪೇತ ಲೋಭಿ ವಿಷಧ್ವಂ ಅಂಡಜಾ ವಾಸಂ ಇತ್ಯೂಚುಸ್ತೆ ವಿಹಂಗಮಾಹ. ಅಂಡಜಾಹ ಯೂಯಂ ಸರ್ವೇ ವಾಸಂ ವಿಷಂತು, ನೀವೆಲ್ಲರೂ ಕೂಡ ನಿಮ್ಮ ಯೂಯಂ ಸರ್ವೇ ವಿಷಧ್ವಂ ವಾಸಂ, ನಿಮ್ಮ ವಾಸಸ್ಥಳವನ್ನು ಹೋಗಿ ಸೇರಿಕೊಳ್ಳಿ. ಯಾಕಂದರೆ ಒಬ್ಬ ಪಾಪಕರ್ಮಿಷ್ಠ ಬಂದಿದ್ದಾನೆ. ಇಲ್ಲಿಯ ತನಕ ನಮಗೆ ಯಾವ ಸಮಸ್ಯೆ ಇರಲಿಲ್ಲ, ಚೆನ್ನಾಗಿದ್ವಿ, ಈಗ ಇವ ಬಂದುಬಿಟ್ಟಿದ್ದಾನೆ, ಓಡಿ. ಇವನು ತನ್ನ ಹೆಂಡತಿಯ ಜೊತೆಗೆ ಸ್ನಾನಕ್ಕೆ ಹೋಗಿದ್ದರೆ ಈ ಸಮಸ್ಯೆ ಆಗ್ತಿರಲಿಲ್ಲ. ಆಕೆಯ ಬಲದಿಂದ ಈತನಿಗೆ ಈಗ ಬಲ, ಆಕೆಯ ಪುಣ್ಯಕರ್ಮದಿಂದ ಈತನಿಗೆ ಬಲ. ಅಂಥಲ್ಲಿ ತಾನೊಬ್ಬ ಹೋದಾಗ ಇಂತಹ ಪರಿಸ್ಥಿತಿಯನ್ನು ಎದುರಿಸಿದ. ಆದರೆ ಅವನಿಗೆ ದೊಡ್ಡ ವಿಷಯ ಅಂತ ಅನಿಸಲೇ ಇಲ್ಲ. ಯಾಕಂದರೆ ಆತನಿಗೆ ಬೈಗಳು ಕೇಳಿ ಅಭ್ಯಾಸ ಆಗಿ ಹೋಗಿದೆ. ನಾನು ಚೆನ್ನಾಗಿರಬೇಕು, ಇನ್ನೊಬ್ಬರು ಏನು ಅಂದ್ಕೊಂಡ್ರೆ ಏನು ಅನ್ನುವ ಮನಸ್ಥಿತಿಯಲ್ಲಿ ಆತ ಇದ್ದಾನೆ. ಅಹೋ ಸೂಯಾಂ ಕಷ್ಟತರಾಂ ದಿಗ್ಜಗತ್ ಕಷ್ಟ ಹೇತುಕೀಂ ಸೋವಗಾಖ್ಯ ಸರೋ ಭೂಪ ಸ್ನಾತ್ವಾ ಪೀತ್ವಾ ಜಲಂ ಬಹು ವೃಕ್ಷಮೂಲಂ ಸಮಾವಿಶ್ಯ ಸಮಾಶ್ರಿತ್ಯ ಸಭಾರ್ಯ ಪ್ರಜಹೌ ಶ್ರಮಂ. ಆತ ಈ ಯಾವುದನ್ನು ಗಣನೆಗೆ ತಗೊಳ್ಳಿಲ್ಲ. ಆದರೂ ಮನಸ್ಸಿಗೆ ಪೆಟ್ಟಾಯಿತು. ಹಕ್ಕಿಗಳೂ ನನ್ನನ್ನು ಬೈತಾವೆ, ಕಾಡಿಗೆ ಬಂದರೂ ಕೂಡ ನನಗೆ ನೆಮ್ಮದಿ ಇಲ್ಲ, ಊರಿನಲ್ಲಂತೂ ನನ್ನನ್ನು ಯಾರೂ ಪ್ರೀತಿಸ್ತಾ ಇರಲಿಲ್ಲ, ಹೆಂಡತಿಯೊಬ್ಬಳೇ ನನಗೆ ಆಧಾರ. ಹೀಗೆ ಯೋಚಿಸ್ತಾ ಸ್ನಾನ ಮಾಡಿದ, ನೀರು ಕುಡ್ದ, ತನ್ನ ಅಲ್ಪ ಅನುಷ್ಠಾನಕ್ಕೆ ಬುದಿಸುತ್ತಾಯಿತು ಅವನಿಗೆ. ಅಷ್ಟು ಮುಗಿಸಿ ಈಕೆ ಕುಳಿತಿದ್ದ ಮರದ ಅಡಿಗೆ ಬಂದ. ತಸ್ಮಿನ್ ಬಾಹು ವನಂ ಯಾಂತೆ ತೇನೀವ ಪರಿರಕ್ಷಿತಾ ದುರ್ಗುಣಾನ್ ಸಂಗಣಯ್ಯಾಸ್ಯ ದಿಗ್ಧಿಕ್ ಇತ್ಯವದನ್ ಜನಾಃ. ಇವನು ಕಾಡಿಗೆ ಬಂದಿದ್ದಾನೆ. ಊರಿನ ಜನಗಳಾದರೂ ಇವನ ಬಗ್ಗೆ ಮನಸ್ಸಿನಲ್ಲಿ ಬೇಸರಿಸಿ ಅಯ್ಯೋ ಪಾಪ ಹೀಗಾಗೋಯಿತು ಸೂರ್ಯವಂಶದ ನಮ್ಮ ರಾಜನಿಗೆ ಅಂತ ಅಂದ್ಕೊಳ್ತಾರಾ? ಅವರು ಆ ರಾಜನಿಗೆ ಧಿಕ್ಕಾರ, ಹೋದದ್ದು ಒಳ್ಳೆಯದಾಯಿತು. ಅವರು ಏನು ಹೇಳ್ತಾರೆ? ಯೋವಾ ಕೋವಾ ಗುಣೋ ಮಾರ್ಗ ಮರ್ತ್ಯ ಸರ್ವಶ್ಲಾಘ್ಯತರೋ ದ್ವಿಜಾಃ ದುರ್ಗುಣಾಂ ಸಂಗಣಯ್ಯಾಸ್ಯ ದಿಗ್ದಿಗಿತ್ಯವದನ್ ಜನಾಃ. ಸರ್ವಸಂಪತ್ ಸಮಾಯುಕ್ತೋಪ್ಯಗುಣೀ ನಿಂದಿತೋ ಜನೈಃ. ಸರ್ವಸಂಪತ್ ಸಮಾಯುಕ್ತನಾದರೂ ಯಾರು ಅಗುಣನಿದ್ದಾನೋ ಅಂಥವ ಎಲ್ಲ ಜನರಿಂದಲೂ ನಿಂದಿತನಾಗ್ತಾನೆ. ಆದರೆ ಯಾರು ಮತ್ತೊಬ್ಬರ ಗುಣವನ್ನು ಮತ್ತೊಬ್ಬರ ಕಷ್ಟವನ್ನು ಅನುಲಕ್ಷಿಸಿ ಅವರಿಗೆ ತಾನು ಅನುವಾಗಿರ್ತಾನೋ ಅಂಥವನು ಸರ್ವ ಶ್ಲಾಘ್ಯತರನಾಗಿರ್ತಾನೆ. ಲೋಕದಲ್ಲಿ ಅಕೀರ್ತಿಗಿಂತ ದೊಡ್ಡದಾದ ಮರಣ ಮತ್ತೊಂದಿಲ್ಲ.
ಅಹೋ ಕೀರ್ತಿ ಸಮೋ ಮೃತ್ಯು ತ್ರಿಷು ಲೋಕೇಶು ನೋ ನೃಣಾಂ ತಥಾ ಕೀರ್ತಿ ಸಮಾ ಮಾತಾ ತ್ರಿಷು ಲೋಕೇಶು ನೋ ನೃಣಾಂ. ಅಕೀರ್ತಿಗೆ ಸದೃಶವಾದಂತಹ ಮರಣ ಮತ್ತೊಂದಿಲ್ಲ, ಕೀರ್ತಿಗೆ ಸದೃಶಳಾದ ತಾಯಿ ಮತ್ತೊಬ್ಬಳಿಲ್ಲ. ತಾಯಿ ಅಂದರೆ ಜೀವನದಲ್ಲಿ ಅದಕ್ಕಿಂತ ದೊಡ್ಡದ್ದೇನಿದೆ? ಪರಮ ಸಂಪತ್ತು. ಎಲ್ಲಿಯ ತನಕ ತಾಯಿಯ ಜೀವನ ಇರ್ತದೋ, ಬದುಕಿರ್ತಾಳೋ, ಕಣ್ಣ ಮುಂದೆ ಇರ್ತಾಳೋ, ಅಲ್ಲಿಯ ತನಕ ಮನುಷ್ಯನಿಗೆ ಮುಪ್ಪೇ ಬರುವುದಿಲ್ಲ ಅಂತ ಮಹಾಭಾರತ ಹೇಳ್ತದೆ. ಇವನಿಗೆ ಸಹಸ್ರಚಂದ್ರ ದರ್ಶನ ಶಾಂತಿಯ ಕಾಲ ಬಂದರೂ 80 ವರ್ಷವಾದರೂ 99 ವರ್ಷದ ತಾಯಿ ಇನ್ನೂ ಬದುಕಿದ್ದಾಳೆ ಅಂತಾದರೆ ಆಕೆಯನ್ನು ನೋಡುವಾಗ ಇವನಿಗೆ ಇನ್ನೂ ನಾನು 20 ವರ್ಷದ ತರುಣ ಅಂತಲೇ ಅನಿಸ್ತಾ ಇರ್ತದೆ. ಅದೇ 60 ವರ್ಷದ ಕಾಲದಲ್ಲಿ ತಾಯಿ ತೀರಿಕೊಂಡಾಗ ಮರುದಿವಸವೇ ನಾನು ಮುದುಕನಾಗಿ ಬಿಟ್ಟೆ ಅಲ್ವಾ ಅಂತ ಅನಿಸುತ್ತೆ. ಅಂತಹ ತಾಯಿಯ ಸನ್ನಿಧಾನವೇ ಅಮೃತೋಪಮವಾದದ್ದು. ಕೀರ್ತಿಗೆ ಸದೃಶವಾದ ತಾಯಿ ಮತ್ತೊಬ್ಬಳಿಲ್ಲ. ಆದ್ದರಿಂದ ಮನುಷ್ಯ ಜೀವನದಲ್ಲಿ ಮತ್ತೊಬ್ಬರನ್ನು ಉಪಕರಿಸಿ ಮನಃಪೂರ್ವಕವಾದಂತಹ ಕಾರುಣ್ಯ, ಅನುಕಂಪೆ, ಕೃಪೆ, ದಯಾಳುಭಾವ ಇವುಗಳನ್ನು ತೋರಿಕೊಂಡು ಕೀರ್ತಿಯನ್ನು ಸಂಪಾದಿಸಬೇಕು. ಕೀರ್ತಿ ಅಂದರೆ ಮತ್ತೊಬ್ಬರು ಇವನ ಒಳಿತನ್ನು ಹಾಡಿಕೊಂಡಾಡುವುದು. ಆದರೆ ಅಂಥದ್ದಿರಲಿಲ್ಲ ಇವನಿಗೆ. ಈ ವಿಷಯವೂ ಇವನಿಗೆ ಕೇಳಿತಂತೆ. ಕಾಡಿನಲ್ಲಿದ್ದವನಿಗೆ ಊರಿನಲ್ಲೆಲ್ಲ ಖುಷಿ ಪಡ್ತಾರೆ, ಸಂಭ್ರಮದ ಆಚರಣೆ. ನಮ್ಮ ರಾಜನನ್ನು ಓಡಿಸಿ ಬೇರೆ ರಾಜರು ಬಂದಿದ್ದಾರೆ ಅಂತ ಖುಷಿ ಪಡ್ತಾ ಇದ್ದಾರೆ ಊರಿನವರು ಅಂತ ಸಂಭ್ರಮದ ಆಚರಣೆ ನಡೀತಾ ಇದೆ. ಮನಸ್ಸು ಇನ್ನಷ್ಟು ಕುಗ್ಗಿತು. ನಾನು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ. ಆ ತಪ್ಪು ಪ್ರಾಯ ಪಶ್ಚಾತ್ತಾಪದ ಕಾರಣದಿಂದಲೇ ಆತನಿಗೆ ಮುಪ್ಪು ಆವರಿಸಿತಂತೆ. ಯೌವನದಲ್ಲೇ ಮುಪ್ಪು ಆವರಿಸಿತು. ಮುಪ್ಪು ಅನ್ನುವುದು ಮಾನಸ ಸ್ಥಿತಿಯಲ್ಲಿ ಉಂಟಾಗುವಂಥದ್ದು. ಏವಂ ವಿಲಪ್ಯ ಬಹುದಾ, ಭಾರೀ ವಿಲಾಪ ಮಾಡಿಕೊಳ್ತಾನೆ. ಬಾಹು ಅತ್ಯಂತ ದುಃಖಿತ, ತುಂಬ ದುಃಖಿತನಾಗಿ ಬಿಟ್ಟ. ಸ್ವಭಾವತಃ ಒಳ್ಳೆಯ ವ್ಯಕ್ತಿ ಅವ. ಅಹಂಕಾರದ ಆವೇಶ ಆಗಿ ಉಂಟಾದಂತಹ ಅನರ್ಥಗಳು. ಜೀರ್ಣಾಂಗೋ ಮನಸಸ್ತಾಪಾತ್ ವೃದ್ಧಭಾವಂ ಉಪಾಗತಃ, ಮನಸ್ಸಿನ ಸಂತಾಪದಿಂದಲೇ ವೃದ್ಧಭಾವವನ್ನು ಹೊಂದಿದವ. ಗತೆ ಬಹುತಿಥೆ ಕಾಲೇ ಔರ್ವಾಶ್ರಮ ಸಮೀಪಗಃ ಸಬಾಹುರ್ವ್ಯಾಧಿ ಸಂಯುಕ್ತೋ ಮಮಾರ ಮುನಿ ಸತ್ತಮ, ಸತ್ತೇ ಹೋದ. ಆದರೆ ಅನುಕೂಲ ಏನಾಯಿತು? ಆತ ಔರ್ವಾಶ್ರಮದ ಸನಿಹದಲ್ಲಿ ಸತ್ತ. ಔರ್ವ ಭೃಗುವಂಶದಲ್ಲಿ ಬಂದ ಭಾರ್ಗವ ಗೋತ್ರದ ಔರ್ವರು. ಊರ್ವಿನಿಂದ ಆವಿರ್ಭವಿಸಿದ್ದರಿಂದ ಅವರಿಗೆ ಔರ್ವರು ಅಂತ ಹೆಸರು. ಭೃಗುವಂಶದ ಮಹಾತ್ಮನ ಸಿಟ್ಟಿನಿಂದ ಹುಟ್ಟಿದವರಾದ್ದರಿಂದ ಅವರು ಸಿಟ್ಟಿನ ಅಪರಾವತಾರವಾಗಿದ್ದರು. ಆದರೆ ಆ ಸಿಟ್ಟನ್ನು ಕೊನೆಗೆ ಸಮುದ್ರದಲ್ಲಿ ಬಿಟ್ಟು ಔರ್ವಾನಲ ಅಂತ ಅದಕ್ಕೆ ಹೆಸರು, ಬಡವಾನಲ ಅಂತ ಕರೀತಾರೆ. ಸಿಟ್ಟನ್ನು ಸಮುದ್ರದಲ್ಲಿ ಬಿಟ್ಟು ಶಾಂತ ಮನಸ್ಕರಾಗಿ ತಪಸ್ಸು ಮಾಡುವಂತಹ ಭಾರ್ಗವ ಔರ್ವರ ಆಶ್ರಮದ ಸನಿಹದಲ್ಲಿ ಈತ ಬಂದಿದ್ದಾನೆ, ಸತ್ತಿದ್ದಾನೆ. ಸತ್ತಾಗ ಆ ತಾಯಿ ಇನ್ನೂ ಗರ್ಭಿಣಿ, ತುಂಬು ಗರ್ಭಿಣಿ. ಆಕೆಗೆ ಹೇಗಾಗಬೇಡ, ಚಿತೆಯನ್ನು ನಿರ್ಮಾಣ ಮಾಡಿ ಯಾರೂ ಸಮಾಧಾನ ಹೇಳುವುದಕ್ಕೂ ಇಲ್ಲದೆ ಇರುವ ಆ ಪರಿಸ್ಥಿತಿಯಲ್ಲಿ ಆಕೆ ಆತನ ಶರೀರವನ್ನು ತಾನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಚಿತೆಯನ್ನು ಏರುವುದಕ್ಕೆ ಸಿದ್ಧಳಾಗಿದ್ದಾಳೆ. ತಸ್ಯ ಭಾರ್ಯಾತಿ ದುಃಖಾರ್ಥ ಗರ್ಭಿಣಿ ವಿಜನೆ ವನೆ, ನಿರ್ಜನ ಪ್ರದೇಶ. ವಿಲಪ್ಯ ಬಹುಧಾ ತತ್ರ ಸಹಗಂತು ಮನೋದಧೆ, ಸಹಗಮನಕ್ಕೆ ಮನಸ್ಸು ಮಾಡಿದ್ದಾಳೆ. ಆ ಸ್ಥಿತಿಯಲ್ಲಿ ಇಂಧನಗಳನ್ನು ಪೇರಿಸಿ ಚಿತೆಯನ್ನು ನಿರ್ಮಿಸಿ ಅದರ ಮೇಲೆ ಅತಿ ದುಃಖಿತಳಾಗಿ ಕುಳಿತಿದ್ದಾಳೆ. ಅಷ್ಟು ಹೊತ್ತಿಗೆ ಸರ್ವದರ್ಶಿಯಾದಂತಹ ಔರ್ವ ಮಹರ್ಷಿಗಳು ಅಲ್ಲಿಗೆ ಆಗಮಿಸಿದರು. ಔರ್ವರು ಬರ್ತಾರೆ. ಏತಸ್ಮಿನ್ನಂತರೇ ಧೀಮಾನ್ ಔರ್ವಸ್ತೇಜೋ ನಿಧಿರ್ಮುನಿ ಏತದ್ ವಿಜ್ಞಾತವಾನ್ ಸರ್ವಂ ಪರಮೇಣ ಸಮಾಧಿನ, ತನ್ನ ಸಮಾಧಿಯೋಗದಿಂದ ಲೋಕಕ್ಷೇಮವನ್ನು ಚಿಂತನೆ ಮಾಡ್ತಾ ಲೋಕಕ್ಷೇಮವನ್ನು ತಿಳಿದಂತಹ ಅವರು ಅಲ್ಲಿಗೆ ಬಂದರು. ಅವರು ಬಂದು ಹೇಳ್ತಾರೆ, ಅಸೂಯೆ ಯಾರನ್ನೂ ಕೊಂದು ಹಾಕ್ತದೆ. ಅಹಂಕಾರ ಪ್ರತಿಯೊಬ್ಬರಿಗೆ ಮೃತ್ಯು. ಅಹಂಕಾರ ಸತ್ತಿತು, ನೀನು ಯಾಕೆ ಸಾಯ್ತಿ? ತಪೋಧಿಸ್ತೇಜಸಾಂ ರಾಶಿ ಔರ್ವ ಪುಣ್ಯತಮೋ ಮುನಿ ಪ್ರಾಪ್ತವಾನ್ ತರಸಾ ಸಾಧ್ವಿ ಯತ್ರ ಬಾಹುಪ್ರಿಯಾ ಸ್ಥಿತಾ ಚಿತಾಂ ಆರೋಢುಮುದ್ಯುಕ್ತಾಂ ತಾಂ ದೃಷ್ಟ್ವಾ ಮುನಿ ಸತ್ತಮಃ. ಚಿತಾರೋಹಕ್ಕೆ ಸಿದ್ಧಳಾಗಿದ್ದಂತಹ ಆಕೆಯನ್ನು ನೋಡಿ ಮುನಿಸತ್ತಮ ಹೇಳ್ತಾನೆ, ನಿನ್ನ ಹೊಟ್ಟೆಯಲ್ಲಿ ದೇಶವನ್ನು ರಕ್ಷಣೆ ಮಾಡ್ತಕ್ಕಂತಹ ಮಗು ಇದೆ ಮಗಳೇ, ಯಾಕೆ ಚಿತಾರೋಹಣ ಮಾಡ್ತೀ? ರಾಜವರ್ಯ ಪ್ರಿಯೇ ಸಾಧ್ವಿ ಮಾ ಕುರುಷ್ವಾತಿ ಸಾಹಸಂ ತವೋದರೇ ಚಕ್ರವರ್ತಿ ಶತ್ರುಹಂತ ಹಿ ತಿಷ್ಠತಿ. ಶತ್ರುಗಳನ್ನೆಲ್ಲ ಸಂಹಾರ ಮಾಡಿ ಸೂರ್ಯವಂಶವನ್ನು ಮತ್ತೆ ಉದ್ಧಾರಗೊಳಿಸತಕ್ಕಂತಹ ಚಕ್ರವರ್ತಿ ನಿನ್ನ ಹೊಟ್ಟೆಯಲ್ಲಿರುವಾಗ
ಅತಿಸಾಹಸಂ ಮಾ ಕುರುಧ್ವಂ ಮಾ ಕುರುಷ್ವ. ಇಂತಹ ಅತಿಸಾಹಸ, ಪ್ರಾಣ ತೆಗೆದುಕೊಳ್ತಕ್ಕಂತಹ ಕೆಲಸ, ಇಂಥದ್ದನ್ನು ಮಾಡಬೇಡ. ಯಾರು ಸಹಗಮನ ಮಾಡಬಾರ್ದು. ಸಹಗಮನ ಅನ್ನುವುದು ಪ್ರಾಚೀನ ಪದ್ಧತಿ. ಅದು ಒಂದು ಕಾಲದಲ್ಲಿ ಮನಃಪೂರ್ವಕವಾಗಿ ನಡೀತಾ ಇದ್ದದ್ದು. ನಂತರದಲ್ಲಿ ಮೌಢ್ಯದ ಕಾರಣದಿಂದಾಗಿ ಒತ್ತಾಯಪೂರ್ವಕವಾಗಿ ಹೆಣ್ಣು ಮಕ್ಕಳನ್ನು ಬೆಂಕಿಗೆ ಹಾಕುವಂತಹ ದೌರ್ಜನ್ಯ ನಡೆಯುವುದಕ್ಕೆ ಪ್ರಾರಂಭವಾಗಿತ್ತು. ಆ ಪದ್ಧತಿಯ ಹಿನ್ನೆಲೆ ಇದ್ದದ್ದೇನು? ಆಕೆಗೆ ಸ್ವತಃ ಮುಂದಿನ ಜೀವನದಲ್ಲಿ ತರುಣಿಯಾದಂತಹ ಆಕೆ ಪತಿಯ ಸಂರಕ್ಷಣೆ ಇಲ್ಲದೆ ಲೋಕದಲ್ಲಿ ಬದುಕಿದರೆ ಲೋಕ ಕೆಟ್ಟು ಹೋಗುವ ಸಾಧ್ಯತೆ ಇದೆ. ಆಕೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವುದು ಕ್ಲೇಶ ಇದೆ. ಈ ಕಾರಣಗಳಿಂದ ಲೋಕಕ್ಕೆ ತನ್ನಿಂದ ತೊಂದರೆಯಾಗಬಾರದು ಅನ್ನುವ ದೃಷ್ಟಿಯಿಂದ ಆಕೆ ಸಹಗಮನ ಮಾಡುವಂತಹ ಕ್ರಮ ಇದ್ದದ್ದು. ಆದರೆ ಅದು ದೌರ್ಜನ್ಯದ ಸ್ವರೂಪದಲ್ಲಿ ನಡೆದಾಗ, ಮಕ್ಕಳಿಗೋಸ್ಕರ ತಾಯಿ ಬದುಕಿ ತಾನು ಲೋಕಕ್ಷೇಮವನ್ನೇ, ಇಡೀ ಪ್ರಪಂಚವೇ ತನ್ನ ಮಕ್ಕಳು ಅನ್ನುವ ಭಾವದಿಂದ ಲೋಕಕ್ಷೇಮವನ್ನು ಸಂಪಾದನೆ ಮಾಡುವ ಅವಕಾಶವಿರುವಾಗಲೂ ಅವರ ಬದುಕನ್ನು ಕಿತ್ತುಕೊಳ್ಳುವ ಸಮಾಜ ಬೆಳೆದಾಗ ಅದನ್ನು ಋಷಿಮುನಿಗಳೇ ನಿಷೇಧ ಮಾಡಿದರು. ಅಂತಹ ಸಹಗಮನ ಪದ್ಧತಿ ತಪ್ಪಾದದ್ದು. ಅದನ್ನು ಒತ್ತಾಯಪೂರ್ವಕವಾಗಿ ನಡೆಸುವ ಹಾಗಿಲ್ಲ ಅನ್ನುವ ನಿರ್ದೇಶನವನ್ನು ಲೋಕಕ್ಕೆ ಕೊಟ್ಟರು. ಋಷಿಮುನಿಗಳೇ ಅದನ್ನು ನಿಷೇಧ ಮಾಡಿರುವಾಗ, ಅದರಲ್ಲೂ ಎಂಥ ಸಂದರ್ಭದಲ್ಲಿ ಸಹಗಮನ ಸಂಪೂರ್ಣ ನಿಷಿದ್ಧ ಅಂದರೆ ಅದನ್ನು ಔರ ಮಹರ್ಷಿಗಳು ಹೇಳ್ತಾರೆ ಆಕೆಗೆ, ಬಾಲಾಪತ್ಯಾಶ್ಚ ಗರ್ಭಿಣ್ಯ ಹ್ಯದೃಷ್ಟ ಋತವಸ್ತಥ ರಜಸ್ವಲ ರಾಜಸುತೆ ನಾರೋಹಂತಿ ಚಿತಾಂ ಶುಭೇ ಬ್ರಹ್ಮಹತ್ಯಾದಿ ಪಾಪಾನಾಂ ಪ್ರೋಕ್ತ ನಿಷ್ಕೃತಿರುತ್ತಮೀ ದಂಭಸ್ಯ ನಿಂದಕಸ್ಯಾಪಿ ಭ್ರೂಣಘ್ನಸ್ಯ ನ ನಿಷ್ಕೃತಿ. ಚಿಕ್ಕ ಮಕ್ಕಳನ್ನು, ಇನ್ನೂ ಬೆಳೆಯದೇ ಇದ್ದ ಹಾಲುಣ್ಣುವ ಮಕ್ಕಳು ಅಥವಾ ಹಲ್ಲು ಬಿದ್ದು ಹೊಸ ಹಲ್ಲು ಬರದೇ ಇರತಕ್ಕಂತಹ ಮಕ್ಕಳು ಯಾವ ಸ್ತ್ರೀಗೆ ಇದೆಯೋ ಅಂತಹ ಸ್ತ್ರೀ ತಾನು ಸಹಗಮನ ಮಾಡುವ ಹಾಗಿಲ್ಲ. ಕುಂತಿದೇವಿ ಆ ಕಾರಣದಿಂದಲೇ ಪಾಂಡು ಮರಣಾನಂತರದಲ್ಲಿ ಮಕ್ಕಳ ಸಂರಕ್ಷಣೆಗೋಸ್ಕರ ಉಳಿದಿದ್ದಾಳೆ. ಅಹಲ್ಯಾಬಾಯಿ ಹೋಳ್ಕರ್ ಅಂತಕ್ಕಂತಹ ಈ ದೇಶದ ಧರ್ಮನಿಷ್ಠಳಾದಂತಹ ಮಹಾತಾಯಿ ತನ್ನ ಯೌವನದಲ್ಲಿ ತನ್ನ ಪತಿಯನ್ನು ಕಳೆದುಕೊಂಡರೂ ತನ್ನ ಮಗನ ಸಂರಕ್ಷಣೆಗೋಸ್ಕರ, ದೇಶದ ಅಭಿವೃದ್ಧಿಗೋಸ್ಕರ, ಧರ್ಮದ ಸಂರಕ್ಷೆಗೋಸ್ಕರ ತಾನು ಶಪಥ ಮಾಡಿ ತನ್ನ ಪ್ರಾಣ ಉಳಿಸಿಕೊಂಡಿದ್ದಾಳೆ. ಚಿತಾರೋಹಣ ಅನ್ನುವುದು ಲೋಕಕ್ಷೇಮದ ದೃಷ್ಟಿಯಿಂದ ಬದುಕುವ ಯೋಚನೆ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ನಿಷಿದ್ಧವಾದದ್ದು. ಗರ್ಭಿಣ್ಯ, ಹೊಟ್ಟೆಯಲ್ಲಿ ಮಗು ಇರಬೇಕಾದರೆ ಚಿತಾರೋಹಣ ನಿಷಿದ್ಧ. ಅದೃಷ್ಟ ಋತವಃ, ಇನ್ನೂ ಋತುದರ್ಶನ ಆಗದೇ ಇದ್ದಂತಹ ಕನ್ನಿಕೆಯರು ವಿವಾಹವಾಗಿದ್ದಾಗ ಪತಿ ತೀರಿ ಹೋದ ಅಂತಾದರೆ ತಾನು ಚಿತಾರೋಹಣವನ್ನು ನಡೆಸುವ ಹಾಗಿಲ್ಲ. ರಜಸ್ವಲ ರಾಜಸುತೆ, ಹೇ ರಾಜಸುತೆ, ರಜಸ್ವಲೆಯಾದವಳು ಕೂಡ ಚಿತಾರೋಹಣ ಮಾಡುವುದಕ್ಕೆ ಅವಕಾಶ ಇಲ್ಲ. ನಾರೋಹಂತಿ ಚಿತಾಂಶ ಶುಭೆ, ಆದ್ದರಿಂದ ನೀನಿನ್ನೂ ಗರ್ಭಿಣಿ, ಲೋಕಚಕ್ರವರ್ತಿ ನಿನ್ನ ಹೊಟ್ಟೆಯಲ್ಲಿ ಆವಿರ್ಭವಿಸಬೇಕು. ಅಷ್ಟೇ ಅಲ್ಲ, ಇನ್ನೊಂದು ಎಚ್ಚರದ ಮಾತನ್ನು ಹೇಳ್ತಾರೆ ಅವರು, ಯಾಕೆ ಪ್ರಾಣತ್ಯಾಗ ಮಾಡಿಕೊಳ್ತಿ? ಆತ್ಮಹತ್ಯೆ ಅನ್ನೋದು ಮಹಾಪಾಪ. ನೀನೀಗ ಪ್ರಾಣತ್ಯಾಗ ಮಾಡುವ ದೃಷ್ಟಿ ನನಗೆ ಗತಿ ಇಲ್ಲ ಅಂತಲ್ವೇ? ನನಗೆ ಗತಿ ಇಲ್ಲ ಅನ್ನುವ ದೃಷ್ಟಿಯಿಂದ ಪ್ರಾಣತ್ಯಾಗ ಮಾಡುವುದರ ಮೂಲಕ ಹೊಟ್ಟೆಯಲ್ಲಿದ್ದ ಭ್ರೂಣವನ್ನು ನಾಶ ಮಾಡ್ತಾ ಇದ್ದೆ. ನಮ್ಮ ಶ್ರೇಯಸ್ಸಿಗೋಸ್ಕರ ಮತ್ತೊಬ್ಬರನ್ನು ಹಿಂಸಿಸುವುದು ಅನ್ನುವುದಕ್ಕಿಂತ ದೊಡ್ಡದಾದ ಅಪರಾಧ ಮತ್ತೊಂದಿಲ್ಲ. ಅದು ಭ್ರೂಣ ಹತ್ಯೆ ಅನ್ನುವ ದೋಷ. ಭ್ರೂಣಘ್ನಸ್ಯನ ನಿಷ್ಕೃತಿ, ಭ್ರೂಣ ಹತ್ಯೆ ಮಾಡಿದವರಿಗೆ ನಿಷ್ಕೃತಿ ಇಲ್ಲ, ಪಾಪ ಪ್ರಾಯಶ್ಚಿತ್ತವೇ ಇಲ್ಲ. ಆದ್ದರಿಂದ ಹೊಟ್ಟೆಯಲ್ಲಿದ್ದಂತಹ ಮಗು ಹೆಣ್ಣಾಗಲಿ ಗಂಡಾಗಲಿ ಅದು ಎಂಥದ್ದಾದರೂ ಅದಕ್ಕೆ ಜನನ ಕೊಡಬೇಕಾದದ್ದು ತಾಯಿಯ ಕರ್ತವ್ಯ. ಅಲ್ಲಿಯ ತನಕ ಎಂತಹ ಕಷ್ಟ ಬಂದರೂ ಅದನ್ನು ತಾನು ಅನುಭವಿಸಬೇಕಾದದ್ದು ಆಕೆಯ ಧರ್ಮ. ಇವತ್ತಿನ ಕಾಲದಲ್ಲಿ ಹೊಟ್ಟೆಯಲ್ಲಿದ್ದ ಮಗು ಗಂಡೋ ಹೆಣ್ಣೋ ಅನ್ನುವುದನ್ನು ನೋಡಿಕೊಂಡು ಅದನ್ನು ಸಂಹಾರ ಮಾಡತಕ್ಕಂತಹ ಕೆಟ್ಟ ಪ್ರವೃತ್ತಿ ಭಾರತ ದೇಶದಲ್ಲಿ ನಡೆದು, ಆ ಪ್ರವೃತ್ತಿ ನಡೆದು ಇವತ್ತಿಗೆ ಸುಮಾರು 20-30 ವರ್ಷಗಳಾಗ್ತಾ ಬಂದಾಗ ನಮ್ಮ ದೇಶ ಅದರ ದುಷ್ಪರಿಣಾಮವನ್ನು ಇವತ್ತು ಅನುಭವಿಸ್ತಾ ಇದೆ. ಸ್ತ್ರೀ ಪುರುಷ ಅನುಪಾತದಲ್ಲಿ ವ್ಯತ್ಯಾಸವಾಗಿ ಗಂಡು ಮಕ್ಕಳಿಗೆ ಮದುವೆಗೆ ಹೆಣ್ಣು ಸಿಗುವುದಿಲ್ಲ ಅನ್ನುವ ಪರಿಸ್ಥಿತಿಗಳೆಲ್ಲ ಉದ್ಭವಿಸುವುದಕ್ಕೆ ಇಂತಹ ಭ್ರೂಣಘ್ನತೆ ಅನ್ನುವ ಪಾಪ ಸಮಾಜದ ಪಿಡುಗಾಡಿ ಲೋಕವನ್ನು ಇವತ್ತು ಕಾಡ್ತಾ ಇದೆ. ಸಮಾಜದ ಪಿಡುಗು ಅಂತಹ ಭ್ರೂಣಘ್ನತೆ, ಅದು ಅತ್ಯಂತ ನಾಶಕವಾದದ್ದು. ಅಂಥದ್ದನ್ನು ಮಾಡಬಾರ್ದು ತಾಯಿ. ನಾಸ್ತಿಕಸ್ಯ ಕೃತಘ್ನಸ್ಯ
ಧರ್ಮೋಪೇಕ್ಷಾ ರತಸ್ಯ ಚ ವಿಶ್ವಾಸಘಾತಕಸ್ಯಾಪಿ ನಿಷ್ಕೃತಿರ್ನಾಸ್ತಿ ಸೂರತೆ. ವಿಶ್ವಾಸಘಾತಕನಿಗೂ ಕೂಡ ಪ್ರಾಯಶ್ಚಿತ್ತ ಅನ್ನುವುದು ಇಲ್ಲ ಮಗಳೇ. ನಿನ್ನ ಹೊಟ್ಟೆಯಲ್ಲಿದ್ದ ಮಗು ತಾಯಿ ಈಕೆ ನನ್ನನ್ನು ಎಂದೆಂದೂ ರಕ್ಷಿಸುವವಳು ಅನ್ನುವ ವಿಶ್ವಾಸದಲ್ಲಿ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಎಷ್ಟು ಸಮಯ ಆಯಿತು ಹೊಟ್ಟೆಯಲ್ಲಿ ಮಗು ಬೆಳೆಯುವುದಕ್ಕೆ ಪ್ರಾರಂಭಿಸಿ? 9 ತಿಂಗಳಲ್ಲ, ಬಹುಶಃ 9 ವರ್ಷಗಳ ತನಕ ಹೊಟ್ಟೆಯಲ್ಲಿ ಮಗುವನ್ನು ಹೊತ್ತಿದ್ದಾಳೆ. ಆ ಮಗುವಿಗೆ ಅಷ್ಟು ವಿಶ್ವಾಸದಿಂದ ಹೊಟ್ಟೆಯಲ್ಲಿದ್ದದ್ದನ್ನು ನೀನು ಸಾಯಿಸಿಬಿಡುವುದಾ? ವಿಶ್ವಾಸಘಾತಕ ವ್ಯಕ್ತಿಗೂ ಕೂಡ ನಿಷ್ಕೃತಿ ಇಲ್ಲ. ತಸ್ಮಾದೇತತ್ ಮಹಾಪಾಪಂ ಕರ್ತುಂ ನಾರ್ಹಸಿ ಭಾವಿನಿ. ಇಂತಹ ಮಹಾಪಾಪ ನೀನು ಮಾಡತಕ್ಕದ್ದಲ್ಲ. ತದೇದದ್ ದುಃಖ ಮುತ್ಪನ್ನಂ ತತ್ಸರ್ವಂ ಶಾಂತಿಮೇಷ್ಯತಿ. ನಿನಗೇನು ದುಃಖ ಇವತ್ತು ಬಂದಿದೆ ಅದು ಶಾಂತಿಯನ್ನು ಹೊಂದುತ್ತದೆ. ಯಾಕಂದರೆ ದುಃಖ ಬರ್ತದೆ ಹೋಗ್ತದೆ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಚಕ್ರವತ್ ಪರಿವರ್ತಂತೆ ತತ್ರ ಕಾ ಪರಿದೇವನ. ಚಕ್ರದಲ್ಲಿ ಮೇಲಿದ್ದಂತಹ ಇರುವೆ ತಿರುಗ್ತಾ ಹೋದ ಹಾಗೆ ಕೆಳಕ್ಕೆ ಬರ್ತದೆ. ಕೆಳಕ್ಕೆ ಬಂತು ಅಂತ ಅದು ಬೇಸರಿಸುವುದಿಲ್ಲ, ಯಾಕಂದರೆ ಚಕ್ರ ಮತ್ತೆ ಮೇಲಕ್ಕೆ ಹೋಗ್ತದೆ ಅಂತ ಆಕೆಗೆ ಅದಕ್ಕೆ ನಿಶ್ಚಯ ಇದೆ. ಸುಖ ದುಃಖಗಳು ಚಕ್ರದ ಹಾಗೆ ಸುತ್ತತಕ್ಕಂಥವುಗಳು. ಅದರಲ್ಲಿ ಯಾವತ್ತೂ ದುಃಖಿಗಳಾಗಬಾರ್ದು. ಸುಖವನ್ನು ಹೇಗೆ ಅನುಭವಿಸಿ ಖುಷಿ ಪಡ್ತೇವೋ ದುಃಖವನ್ನು ಕೂಡ ಗಂಡೆದೆಯಿಂದ ಎದುರಿಸತಕ್ಕದ್ದು. ಮುಂದಕ್ಕೆ ಒಳಿತಿದೆ ಅನ್ನುವ ದೃಷ್ಟಿಯಿಂದ ಬದುಕಬೇಕು. ಹೀಗೆಲ್ಲ ಪ್ರೀತಿಯಿಂದ ತಂದೆ ಮಗಳನ್ನು ಸಮಾಧಾನ ಮಾಡುವ ಹಾಗೆ ಔರ್ವ ಮಹರ್ಷಿ ಈಕೆಯನ್ನು ಸಮಾಧಾನ ಮಾಡಿದರೆ, ಇತ್ಯುಕ್ತ ಮುನಿನಾ ಸಾಧ್ವಿ ನಿಶಮ್ಯ ತದನುಗ್ರಹಂ ವಿಲಲಾಪಾತಿ ದುಃಖಾರ್ಥ ನಿಗೃಹ್ಯ ಚರಣವು ಮುನೇಹೇ. ದುಃಖ ಗುಮ್ಮಳಿಸಿ ಬಂತು. ಯಾರೂ ರಕ್ಷಕರಿಲ್ಲದೆ ಇದ್ದಲ್ಲಿ ಮಹರ್ಷಿಗಳು ಬಂದರಲ್ವ ತಂದೆಯ ಸ್ಥಾನದಲ್ಲಿ ಅಂತ ಹೇಳಿ ಹಾಗೇ ಹೋಗಿ ಆ ಗುರುಗಳ ಪಾದವನ್ನು ಗಟ್ಟಿಯಾಗಿ ಕಣ್ಣಿಗೆ, ತಲೆಗೆ, ತಲೆಯಲ್ಲಿದ್ದ ಕೂದಲಿಗೆ ಎಲ್ಲ ತಾಗಿಸಿಕೊಂಡು ಆ ಸ್ಪರ್ಶದ ಆನಂದದಿಂದ ಇನ್ನಷ್ಟು ಕಣ್ಣೀರು ಹೊರಗೆ ಬರುವುದಕ್ಕೆ ಪ್ರಾರಂಭ ಆಯಿತು. ವಿಲಪಿಸ್ತಾಳೆ, ತನ್ನ ದುಃಖವನ್ನೆಲ್ಲ ಹೊರಗೆ ಹಾಕ್ತಾಳೆ. ಔರ್ವೋಪಿತಾಂ ಪುನಃ ಪ್ರಾಹ ಸರ್ವಶಾಸ್ತ್ರಾರ್ಥ ಕೋವಿದ ಮಾರೋದೀ ರಾಜತನಯೇ ಶ್ರಿಯಮನ್ಯಾಂ ಗಮಿಷ್ಯಸಿ. ಅಳಬೇಡ ಮಗಳೇ, ನಿನ್ನ ಮಗ ಸರ್ವಶಾಸ್ತ್ರ ಕೋವಿದನಾಗ್ತಾನೆ, ನಾನೇ ಅವನಿಗೆ ಪಾಠ ಹೇಳ್ತೇನೆ ಅಂತ ಹೇಳಿ ಆಕೆಯನ್ನು ತನ್ನ ಆಶ್ರಮಕ್ಕೆ ಕರೆದೊಯ್ದು ಆಶ್ರಮದ ಋಷಿಪತ್ನಿಯರು ಅವರಿಗೆ ಈಕೆಯ ಜವಾಬ್ದಾರಿಯನ್ನು ಕೊಟ್ಟು ಆಕೆಗೆ ಸಂಬಂಧಿಸಿದ ಆರೋಗ್ಯಕರವಾದಂತಹ ನಾನಾ ರೀತಿಯ ವೃಕ್ಷ, ಕಂದ, ಮೂಲ ಅವುಗಳಿಂದ ಗರ್ಭಕ್ಕೆ ಇನ್ನಷ್ಟು ಬಲವನ್ನು ತುಂಬಿಸಿ, ಗರ್ಭದಲ್ಲಿ ಮಗು ಇರಬೇಕಾದರೆ ನಾನಾ ರೀತಿಯ ಶಾಸ್ತ್ರತತ್ವಗಳನ್ನು ಆಕೆಗೆ ತಿಳಿಸ್ತಾ ಆ ಮಗುವಿನಲ್ಲಿ ಧರ್ಮ ಪ್ರಜ್ಞೆಯನ್ನು ಮೂಡಿಸ್ತಾ, ಮಗು ಜನಿಸಿದಾಗ ಮಗುವಿಗೆ ಜಾತಕರ್ಮಾದಿ ವಿಧಾನಗಳನ್ನೆಲ್ಲ ನಡೆಸಿಕೊಟ್ರು. ಏನೇನು ಉಪದೇಶಿಸಿದರು ಆಕೆಗೆ ಅನ್ನುವುದೆಲ್ಲ ಈ ಭಾಗದಲ್ಲಿದೆ. ತ್ಯಕ್ತಶೋಕಾಸಸಾ ತನ್ವಿ ವವಂದೇ ಚಾಬ್ರವೀನ್ ಮುನಿಂ ಕಿಮತ್ರ ಚಿತ್ರಂ ಯತ್ಸಂತಃ ಪರಾರ್ಥ ಫಲಕಾಂಕ್ಷಿಣಃ ನಹಿ ದ್ರುಮಾ ಸ್ವಭೋಗಾರ್ಥಂ ಫಲಂತಿ ಪೃಥಿವೀತಲೆ. ಆ ಋಷಿಯ ಕಾರುಣ್ಯವನ್ನು ಕಂಡ ಆಕೆ ಕೈ ಮುಗಿದು ಹೇಳ್ತಾಳೆ, ಇನ್ನೊಬ್ಬರ ಉಪಕಾರಕ್ಕೋಸ್ಕರವೇ ಬದುಕತಕ್ಕಂಥವರು ಸಜ್ಜನರು. ವೃಕ್ಷಗಳು ತಾವು ತಿನ್ನುವುದಕ್ಕೋಸ್ಕರ ಫಲ ಕೊಡುವುದಿಲ್ಲ. ಯೋನ್ಯ ದುಃಖಾನಿ ವಿಜ್ಞಾಯ ಸಾಧುವಾಕ್ಯೈ ಪ್ರಬೋಧಯೇತ್ ಸಯೇವ ವಿಷ್ಣುವತ್ ಸ್ವಸ್ಥಃ ಯತಃ ಸರ್ವಹಿತೇ ರಥಃ ಸಯೇವ ವಿಷ್ಣು ಸತ್ವಸ್ಥಃ. ಯಾರು ದುಃಖದಲ್ಲಿದ್ದವರಿಗೆ ಸಾಂತ್ವನದ ಮಾತು ಹೇಳಿ ಬೆನ್ನು ಸವರ್ತಾರೋ ಅವರು ನಿಜವಾಗಿಯೂ ಲೋಕದಲ್ಲಿ ಆವಿರ್ಭವಿಸಿದ ಮಹಾವಿಷ್ಣು. ಅಂತಹ ಸ್ವರೂಪವನ್ನು, ವಿಷ್ಣು ಸ್ವರೂಪವನ್ನು ತಮ್ಮಲ್ಲಿ ಕಾಣ್ತಾ ಇದ್ದೇನೆ, ನೀವೇ ನನಗೆ ದೇವರು ಅಂತ ಅವರ ಪಾದತಲದಲ್ಲಿ ಬಿದ್ದು ತಾನು ಅವರ ಆಶ್ರಮದಲ್ಲಿ ಆಶ್ರಮ ಸ್ತ್ರೀಯರ ಬೋಧೆಯಿಂದ ತಾನು ಜ್ಞಾನವನ್ನು ಪಡಿತಾ ತುಂಬು ಗರ್ಭಿಣಿಯಾದ ಆಕೆಯೂ ಕೂಡ ಅಲ್ಲಿ ಗುರು ಸೇವೆಯಲ್ಲಿ ನಿರತಳಾಗ್ತಾಳಂತೆ. ಎಂತಹ ಗುರು ಸೇವೆ? ಸಾ ತಸ್ಯಾನುದಿನಂ ಚಕ್ರೇ ಶುಶ್ರೂಷಾಂ ಭಕ್ತಿ ಸಂಯುತಾಂ ಭೂಲೇಪನಾದಿಭಿಃ ಸಮ್ಯಕ್ ಸಾಧ್ವಿ ಸದ್ಭಾವ ಸಂಯುತ ಪರಮ ಭಕ್ತಿಯಿಂದ ಕೂಡಿದವಳಾಗಿ ಇವರ ಸೇವೆ ಮಾಡಿದರೆ ನನಗೆ ಶ್ರೇಯಸ್ಸಿದೆ ಅನ್ನುವ ಭಾವದಿಂದ ಭೂಲೇಪನಾದಿಭಿ, ಸೆಗಣಿಯಿಂದ ಭೂಲೇಪನ ಮಾಡುವುದು, ಗೋವಿಗೆ ಹಿಂಡಿ ಇಡುವುದು, ಗೋವಿಗೆ ಗ್ರಾಸ ಕೊಡುವುದು, ಗೋವುಗಳನ್ನು ನೇವರಿಸುವುದು, ಅವುಗಳ ಮೇಲೆ ಸೊಳ್ಳೆ ಕೂತಿತು ಅಂತಾದರೆ ಅದನ್ನು ಓಡಿಸುವುದು, ಈ ರೀತಿಯಲ್ಲಿ ಆ ಗುರು ಸೇವೆಯನ್ನು, ಗೋ ಸೇವೆಯನ್ನು ತಾನು ನಡೆಸ್ತಾ ಗತೇ ಬಹುತಿಥೆ ಕಾಲೇ, ಕೆಲವು ಕಾಲ ಕಳೆದ ಮೇಲೆ ಲೇಭೆ ಪುಣ್ಯತಮೇ ಕಾಲೇ ಶುಶ್ರೂಷಾಗತ ಕಲ್ಮಷಾ ಗರೇಣ ಸಹಿತಂ ಸುತಂ.
ಹೊಟ್ಟೆಯಲ್ಲಿದ್ದ ವಿಷದ ಜೊತೆಗೆ ಒಂದು ಮಗುವನ್ನು ಹೆರ್ತಾಳೆ. ಗರೇಣ ಸಹಿತಂ ಸುತಂ ಲೇಭೆ. ಎಂಥವಳು? ಶುಶ್ರೂಷಾ ಗತಕಲ್ಮಷ. ತನ್ನ ಜನ್ಮಾಂತರದ ಪಾಪವನ್ನು ಕೂಡ ತಾನು ಗುರು ಶುಶ್ರೂಷೆಯಿಂದ ಗೋಶುಶ್ರೂಷೆಯಿಂದ ಕಳೆದುಕೊಂಡಿರತಕ್ಕಂಥ ಆಕೆ ಹೊಟ್ಟೆಯಲ್ಲಿದ್ದ ವಿಷವೂ ಮಗುವಿಗೆ ಏನೂ ಮಾಡಲಿಲ್ಲ. ಅವಳ ಧರ್ಮಾನುಷ್ಠಾನದ ಫಲ ಅದು, ಋಷಿಗಳ ಅನುಗ್ರಹದ ಫಲ. ಗರದ ಜೊತೆಗೆ ಹುಟ್ಟಿದವ ಮಗು, ಆದ್ದರಿಂದ ಸಗರ ಅಂತ ಅದಕ್ಕೆ ಔರ್ವ ಮಹರ್ಷಿಗಳು ನಾಮಕರಣ ಮಾಡಿದರು ಅನ್ನುವ ಪುಣ್ಯಕಥೆಯ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.